ಈಗ ಇನ್ನು 35 ದಿನ ಇದೆ ಇವತ್ತಿಗೆ. ಜೂನ್ 21ನೇ ತಾರೀಕು ಸಂಡೇ ನೀಟ್ ಎಕ್ಸಾಮ್ ನಡೆಸ್ತಾ ಇದ್ದಾರೆ. ನಾನು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಈಗಲೂ ಕಾಲ ಮಿಂಚೋಗಿಲ್ಲ. 35 ಡೇಸ್ ನೀಟಾಗಿ ಪ್ರಿಪೇರ್ ಆಗಿ ದಯವಿಟ್ಟು NCERT ಮೇಲೆ ಫೋಕಸ್ ಮಾಡಿ. ಸೊ ಗೆಸ್ಟ್ ಪೇಪರೆಲ್ಲ ಮ್ಯಾಚಿಂಗ್ ಕರೆಕ್ಟ್ ಆಗಿರೋದ್ರಿಂದ ಪ್ರಾಯಶಃ ಪೇಪರ್ ಸ್ವಲ್ಪ ಮಟ್ಟಿಗೆ ಅನ್ಎಕ್ಸ್ಪೆಕ್ಟೆಡ್ ಬರಬಹುದು ಅಂತ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಜನ ಟೀಚರ್ಸ್ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು NCERTಯಲ್ಲಿ ಇನ್ಟೆಕ್ಸ್ಟ್ ಎಕ್ಸಸೈಸಸ್ಸು, ಸಮ್ಮರಿ ಮತ್ತು ಈ ಸೈಂಟಿಸ್ಟ್ಗಳ ಬಗ್ಗೆ, ವಿಶೇಷವಾಗಿ ಬಯಾಲಜಿನ NCERT ಲೈನ್ ಬೈ ಲೈನ್ ಓದಿ. ಖಂಡಿತವಾಗೂ ಒಳ್ಳೆಯದಾಗುತ್ತೆ. 35 ದಿನ ಸೀರಿಯಸ್ಸಾಗಿ ಕನಿಷ್ಠ ಒಂದು 14-15 ತಾಸು ಓದಿದ್ರೆ ನೀಟ್ ಪರೀಕ್ಷೆ ಪಾಸ್ ಆಗುತ್ತೆ. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಸೀರಿಯಸ್ಸಾಗಿ ಓದಿ. ಮತ್ತು ಇನ್ನೊಂದು ಹೇಳಕ್ಕೆ ಬಯಸ್ತೀನಿ ಸರ್, ನೀಟ್ ಕ್ವಶನ್ ಪೇಪರ್ನ ಲೀಕ್ ಮಾಡಿರೋ ವ್ಯಕ್ತಿ BJPಯ ಯುವ ಮೋರ್ಚಾದ ಸದಸ್ಯ, ರಾಜಸ್ಥಾನದ ಶಿಕ್ಷಣ ಮಂತ್ರಿ, BJP ಸರ್ಕಾರದ ರಾಜಸ್ಥಾನದ ಶಿಕ್ಷಣ ಮಂತ್ರಿಯ ಆತ್ಮೀಯ. ಯುವ ಮೋರ್ಚಾದಲ್ಲಿ ಆತ ಗುರುತಿಸ್ಕೊಂಡಿದ್ದಾನೆ, ಅಂದರೆ ಪಾರ್ಟಿ ಬೇರರಲ್ಲಿದ್ದಾನೆ. ಇವತ್ತು ಆಂಗ್ಲ ಚಾನಲ್ಸಲ್ಲಿ ಎಲ್ಲ ಕಡೆ ಆತನು ಭಾಳಷ್ಟು ಜನ BJPಯವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದಾನೆ. BJP ಸಕ್ರಿಯ ಸದಸ್ಯ. ಇವತ್ತು BJPಯ ರಾಜಸ್ಥಾನದ ಎಜುಕೇಷನ್ ಮಿನಿಸ್ಟರ್ ಆತ್ಮೀಯ. ಅವ್ರ ಜೊತೆ ಕಾರಲ್ಲಿ ಟ್ರಾವೆಲ್ ಮಾಡೋದು ಎಲ್ಲ ಫೋಟೋಸು ಅವ್ನ ಪೇಜಲ್ಲಿ ಸಿಕ್ಕಿದೆ. ಇದನ್ನು ಅಫಿಷಿಯಲಿ ಇಂಗ್ಲೀಷ್ ಮೀಡಿಯಾದವರು ಬಹಿರಂಗಪಡಿಸಿದ್ದಾರೆ. ಸೊ ಇದರಿಂದ ಏನು ಅರ್ಥ ಆಗುತ್ತೆ, ಈ ಪೇಪರ್ ಸ್ಕ್ಯಾಮಿಂದ BJPಯವ್ರು ಇದ್ದಾರೆ. ಈಗ ಯುವ ಮೋರ್ಚಾವನ್ ಇದ್ದಾನೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಿದೆ. ಇದರಿಂದ BJPಯವರ ಇಂಟಿಗ್ರಿಟಿ ಅರ್ಥ ಆಗುತ್ತೆ. ನಮ್ಮ ತೇಜಸ್ವಿ ಸೂರ್ಯ ಅವರು ನಿನ್ನೆ ಜನಿವಾರದ ಬಗ್ಗೆ ಮಾತಾಡಿದ್ರು. ಸರ್, ಬ್ರಾಹ್ಮಣ ಸಮುದಾಯ ನಮ್ಮ ಸಮಾಜಕ್ಕೆ ತುಂಬ ದೊಡ್ಡ ಕೊಡುಗೆ ಕೊಟ್ಟಿದೆ. ಬ್ರಾಹ್ಮಣ ಸಮುದಾಯದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಇವತ್ತು ಬ್ರಾಹ್ಮಣ ಸಮುದಾಯದ ಅರ್ಚಕರಿಗೆ ಒಳ್ಳೇದಾಗಬೇಕು ಅಂತ ನಾವೊಂದು ಬಿಲ್ಲು ತಂದ್ವಿ, ಅವ್ರ ಪರವಾಗಿ ನಿಂತಿದ್ದೀವಿ. ತೇಜಸ್ವಿ ಸೂರ್ಯ ಅವರೇ, ಜನಿವಾರದ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ನಿಮಗೆ 22 ಲಕ್ಷ ಮಕ್ಕಳ ನೀಟ್ ಭವಿಷ್ಯದ ಬಗ್ಗೆ ಜ್ಞಾಪಕ ಬರಲಿಲ್ವಾ? ಪಾರ್ಲಿಮೆಂಟಲ್ಲಿ ಬಾಯಿಗೆ ಬಂದಂಗೆ ಏನು ಬಡಾಯಿ ಕೊಚ್ಕೊತೀರಾ ಇಂಗ್ಲೀಷ್ ಭಾಷೆಯಲ್ಲಿ. ನಿಮಗೆ ಕನಿಷ್ಠ ನಮ್ಮ ವಿದ್ಯಾರ್ಥಿಗಳು ಬೇಡ ರೀ, ಅಟ್ಲೀಸ್ಟ್ ನಮ್ಮ ಸ್ಟೇಟಿಂದ 1,80,000 ಜನ ಮಕ್ಕಳ ಪರವಾಗಿ ಧ್ವನಿ ರೈಸ್ ಮಾಡಿಸ್ಬೇಕು ಅಂತ ನಿಮ್ಗೆ ಅನಿಸೇ ಇಲ್ವಾ ತೇಜಸ್ವಿ ಸೂರ್ಯ ಅವರೇ? ನಿಮ್ಮ ಇಂಟಿಗ್ರಿಟಿ ಏನೋಯ್ತು? ಅಂದರೆ ಜಾತಿ ರಾಜಕಾರಣ ನೀವು ಮಾಡ್ತಿದ್ದೀರ ತಾನೇ? ಸಮಗ್ರತೆಯಲ್ಲಿ, ದೇಶದ ಪರವಾಗಿ, ನಾಡಿನ ಬಗ್ಗೆ ನಿಮ್ಮ ಚಿಂತೆಯಲ್ಲಿ ಜನಿವಾರದ ಬಗ್ಗೆ ಅಷ್ಟು ಬೇಗ ವಾಯ್ಸ್ ರೈಸ್ ಮಾಡೋ ನಿಮಗೆ ಇವತ್ತು ನಮ್ಮ ದೇಶದ ಮಕ್ಕಳ ಹಿತಾಸಕ್ತಿ ಮುಖ್ಯ ಇಲ್ವಾ? ರಾಜ್ಯದ ಮಕ್ಕಳ ಹಿತಾಸಕ್ತಿ ಮುಖ್ಯ ಇಲ್ವಾ? ನಿಮ್ಮನ್ನು ಯಾವ ಕಾರಣಕ್ಕೆ ಯುವಕರು ಗೌರವಿಸಬೇಕು ತೇಜಸ್ವಿ ಸೂರ್ಯ ಅವರೇ? ಸಾವಿರಾರು ಜನ ನಿಮ್ಮನ್ನು ಫಾಲೋ ಮಾಡ್ತಾರಲ್ಲ. ನಾನು ಹೇಳೋದಿಷ್ಟೇ, ನೀವು ಆ ಜಾತಿವಾದದ ಮುಖವಾಡದಿಂದ ಆಚೆ ಬನ್ನಿ ಅಂತ ಹೇಳ್ತಾ ಸರ್, ಇವತ್ತಿನೊಂದು ವಿಚಾರ ನಾನು ಹೇಳಕ್ಕೆ ಬಯಸ್ತೀನಿ. ಇಲ್ಲಿ ರೆಫರೆನ್ಸ್ ಬಂತು, ನೀಟ್ ಬಗ್ಗೆ ಸುನೀಲ್ ಅಣ್ಣ ಆಗಲಿ, ಅಶೋಕ್ ಅಣ್ಣ ಆಗಲಿ, ಪ್ರಹ್ಲಾದ್ ಜೋಶಿ ಅವರಾಗಲಿ ಒಬ್ಬರು ಮಾತಾಡಲಿಲ್ಲ. ನೆನ್ನೆ ಹಿಜಾಬ್ ಬಂದರೆ ಆಗಲೇ ಬಾಯಿ ಬಡ್ಕೊತಾ ಇದ್ದಾರೆ. ನೆನ್ನೆ ರೀ, ಆರ್ಟಿಕಲ್ 25 ಪ್ರಕಾರ ನಾವು ಎಲ್ಲ ಧರ್ಮಗಳನ್ನ ಗೌರವಿಸ್ತೀವಿ. ಹಿಜಾಬ್ ಮುಸ್ಲಿಂ ಸಂಪ್ರದಾಯದ ಹೆಣ್ಣು ಮಕ್ಕಳ ಆತ್ಮಗೌರವ. ಅವರು ಹೆಣ್ಣು ಮಕ್ಕಳ ಗೌರವವನ್ನು ಕಾಪಾಡಿದ್ದೀನಿ. ಇವತ್ತು ಮುಸ್ಲಿಂ ಧರ್ಮದ ಹೆಣ್ಣು ಮಕ್ಕಳಿಗೆ ನೋಡಿ, ನಿಮ್ಮ ಗೌರವವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಪಾಡಿದೆ. ಅದ್ರ ಜೊತೆ ಹಿಂದೂ ಧರ್ಮದ ಜನಿವಾರದ ಬಗ್ಗೆ ಎಲ್ಲದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ ಸಂದೇಶ ಕೊಟ್ಟಿದ್ದೀವಿ. ಪ್ರತಿ ವರ್ಷ CETಯಲ್ಲಿ ಯಾರೋ ಒಬ್ರಿಗೊಬ್ರಿಗೋ ಸಮಸ್ಯೆ ಆಗ್ತಿತ್ತು. ನಾವು ಹಿಂದೂ ಧರ್ಮದ ಬಗ್ಗೆ, ರುದ್ರಾಕ್ಷಿ ಬಗ್ಗೆ ಮಾತಾಡಿದ್ದೀವಿ, ಜನಿವಾರದ ಬಗ್ಗೆ ಮಾತಾಡಿದ್ದೀವಿ. ಅದ್ರ ಜೊತೆ ಮುಸ್ಲಿಂ ಧರ್ಮದ ಸಂಪ್ರದಾಯವನ್ನು ಗೌರವಿಸಿದ್ದೀವಿ. BJPಯವ್ರು ಒಬ್ಬರು ಕೂಡ ಇದ್ರ ಬಗ್ಗೆ, ನೀಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಇನ್ನೊಂದು ವಿಚಾರ ಸರ್, ತುಂಬ ದೇಶವನ್ನು ಕಾಡ್ತಿರೋ ವಿಚಾರ. ಮಾನ್ಯ ಈ ದೇಶದ ಪ್ರಧಾನಿಗಳು ನರೇಂದ್ರ ಮೋದಿಯವರು ಅವ್ರ ಸ್ಪೀಚಲ್ಲಿ 7 ವಿಚಾರ ಮಂಡಿಸಿದ್ದಾರೆ. ಚಿನ್ನ ಖರೀದಿಸಬೇಡಿ ಅಂದರು, ಚಿನ್ನ ರೇಟ್ ಜಾಸ್ತಿ ಆಗೋಯ್ತು. ಡೀಸಲ್ಲು ಪೆಟ್ರೋಲು ಕಡಿಮೆ ಬಳಸಿ ಅಂದರು. ಅವರ್ಯಾರೋ ದೇವೇಂದ್ರ ಫಡ್ನವೀಸ್ ಅವರು ಸೈಕಲಲ್ಲಿ ಹೋದರು. ಒಂದೇ ದಿನ, ಇವತ್ತಾಗಲೇ ಕಾರಲ್ಲಿ ಹೋಗಿದ್ದಾರೆ. ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ಇವತ್ತು ದೇವೇಂದ್ರ ಫಡ್ನವೀಸ್ ಅವರು ಸೈಕಲಲ್ಲಿ ಹೋಗ್ತಾರಾ, ಕಾರಲ್ಲಿ ಹೋಗ್ತಾರಾ? ಆಗಲೇ ಕಾರು, ಆಗಲೇ ಎಸ್ಕಾರ್ಟು. ನೆನ್ನೆ ಶೋ ಆಫು ಫೋಟೋಗೋಸ್ಕರ ಫೋಟೋಶೂಟ್ಗೆ ಹೋದರು. ಈಗ ಹೇಳ್ತಾ ಇದ್ದಾರೆ ಅವರು, ಅಡುಗೆ ಎಣ್ಣೆಯನ್ನು ಕಡಿಮೆ ಬಳಸಿ ಅಂತಿದ್ದಾರೆ. ಅತಿ ಶೀಘ್ರದಲ್ಲಿ ಅಡುಗೆ ಎಣ್ಣೆ ಕಾಸ್ಟು ಜಾಸ್ತಿ ಆಗುತ್ತೆ. ನ್ಯಾಚುರಲ್ ಫಾರ್ಮಿಂಗ್ ಅಂತಿದ್ದಾರೆ. ಏನು ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಫರ್ಟಿಲೈಸರ್ಸ್ನ, ಯೂರಿಯಾನ, ಡೈ ಅಮೋನಿಯಂ ಫಾಸ್ಫೇಟ್ನ, ಪೊಟ್ಯಾಷಿಯನ್ ಅಂದರೆ ಪೊಟ್ಯಾಷ್ನ ಕಡಿಮೆ ಬಳಸೋದು. ಯಾಕೆ ಗೊತ್ತಾ ಸರ್? ಇವತ್ತು ನಿಮ್ಗೆ ಗೊತ್ತಿರಲಿ, ಈ ವರ್ಷ ಒಂದೇ ನಾವು 7 ಮಿಲಿಯನ್ ಟನ್ ಯೂರಿಯಾನ ರಷ್ಯಾದಿಂದ, ಬೇರೆ ಬೇರೆ ಕಂಟ್ರೀಸಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. 5.5 ಮಿಲಿಯನ್ ಟನ್ಸ್ ಅಷ್ಟು ಡೈ ಅಮೋನಿಯಂ ಫಾಸ್ಫೇಟ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. 2.5 ಮಿಲಿಯನ್ನಷ್ಟು ಪೊಟ್ಯಾಷ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ನನಗೆ ಗೊತ್ತಿರೋ ಪ್ರಕಾರ ಇವರು ಇಂಪೋರ್ಟ್ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ, ಲಾಭ ಬರಲಿ ಅಂತ. ಆವಾಗ ರೇಟ್ ಜಾಸ್ತಿ ಆಗುತ್ತೆ, ಇವ್ರ ಸಬ್ಸಿಡಿ ಕಾಸ್ಟ್ ಜಾಸ್ತಿ ಆಗೋಗುತ್ತೆ. ಆಗ ರೈತರ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಕೇಂದ್ರ ಸರ್ಕಾರ ರೆಡಿಯಾಗಿದೆ. ನೋಡಿ ಯಜಮಾನ್ರೆ, ಎಲ್ಲ ರೈತರಿಗೆ ಹೇಳ್ತೀನಿ, ಫರ್ಟಿಲೈಸರ್ಸ್ ಬೆಳೆ ಅತಿ ಶೀಘ್ರದಲ್ಲೇ ಅದರ ಬೆಲೆ ನೀವು ರೈಸ್ ಮಾಡ್ತಾರೆ. ಎಲ್ಲ ಕರ್ನಾಟಕದ ಗೃಹಿಣಿಯರು, ಅಕ್ಕ ನಾವು 2,2 ಸಾವಿರ ಕೊಡ್ತಿದ್ದೀವಿ,
ಈಗ ಇಂದಿರಾ ಕಿಟ್ ಕೊಡ್ತಾ ಇದ್ದೀವಿ ನಾವು. ಇವ್ರೇನು ಮಾಡ್ತಾ ಇದ್ದಾರೆ, ಅಡುಗೆ ಎಣ್ಣೆಯ ಕಾಸ್ಟು ಜಾಸ್ತಿ ಮಾಡ್ತಿದ್ದಾರೆ. ಅಕ್ಕ, ಇದನ್ನೆಲ್ಲ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ನಿಮ್ಮ ಪರವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದು. ನಿಮ್ಮ ಪರವಾಗಿ ಪ್ರತಿ ಗೃಹಿಣಿಯ ಯೋಗಕ್ಷೇಮವನ್ನು ಅವ್ರು ಚೆನ್ನಾಗಿರಬೇಕು ಅಂತ ಬಯಸೋದು ನಮ್ಮ ಸರ್ಕಾರ. ಆದರೆ ಅವ್ರು ಪ್ರತಿಯೊಂದು ಕಾಸ್ಟ್ ರೈಸ್ ಮಾಡ್ತಾ ಇದ್ದಾರೆ. ಮೋದಿ ಅವ್ರು ಹೇಳ್ತಾರೆ, ನರೇಂದ್ರ ಮೋದಿ ಅವ್ರು ಇನ್ನೂ ಮಾತಾಡ್ತಾ ಚಿನ್ನ ಖರೀದಿಸಬೇಡಿ, ಇದು ಖರೀದಿಸಬೇಡಿ ಅಂತಾರೆ. 5 ಎಲೆಕ್ಷನ್ ಮುಗಿಯೋವರೆಗೂ ಸುಮ್ಮನೆ ಇದ್ದು ಇವಾಗ ಏನು ಸರ್ ಇದಾಟ? ಜನವಿರೋಧಿ ನೀತಿ ತಾನೆ, ಜನವಿರೋಧಿ ನೀತಿ. ಕಾಮನ್ ಮ್ಯಾನ್ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಒಂದು ನೀಟ್ ಎಕ್ಸಾಮ್ ನಡೆಸೋ ಯೋಗ್ಯತೆ ಇಲ್ಲ. ನೋಡಿ, ಒಬ್ಬರೇನಾದರೂ BJP ಅವರು ಇಶ್ಯೂಸ್ ಮೇಲೆ ಮಾತಾಡ್ತಿದ್ದಾರಾ? ಹಿಜಾಬ್ ಇಟ್ಕೊಂಡಿದ್ದಾರೆ. ಯಾಕ್ರಿ ಮುಸ್ಲಿಂ ಧರ್ಮದವ್ರ ಬಗ್ಗೆ ನಿಮಗೆ ಅಷ್ಟು ಕೋಪ? ಯಾಕೆ ಅಶೋಕಣ್ಣ, ಯಾಕೆ ಯತ್ನಾಳ್ ಸಾಹೇಬ್ರೆ, ಏನು ಯತ್ನಾಳ್ ಸಾಹೇಬ್ರೆ, ನಿಮಗೆ ಏನೆಲ್ಲ ಓಪನ್ ಆಗಿದೆಯೋ ಅದೆಲ್ಲ ಮುಚ್ಕೊಳ್ಳಿ ಯತ್ನಾಳ್ ಸಾಹೇಬ್ರೆ, ಅಂದರೆ ನಿಮ್ಮ ಬಾಯಿ ಮುಚ್ಕೊಳ್ಳಿ ಅಂತ 3 ದಿನದಿಂದ ನಮ್ಮ CM ಬಗ್ಗೆ DCM ಬಗ್ಗೆ ಒಂದು ಹೇಳಿಕೆ ಕೊಟ್ಟರು. ಆ ಹೇಳಿಕೆನ ನಾನು ಖಂಡಿಸ್ತೀನಿ. ಯತ್ನಾಳ್ ಸಾಹೇಬ್ರೆ, ದಯವಿಟ್ಟು ಏನೆಲ್ಲ ಓಪನ್ ಆಗಿದೆಯೋ ಅದೆಲ್ಲ ತಾವು ಕ್ಲೋಸ್ ಮಾಡ್ಕೊತೀರಾ. ಸಹಜವಾಗಿ ನಿಮಗೆ ಬಾಯಿ ಓಪನ್ ಆಗಿರುತ್ತೆ ಅಂತ ಬಯಸ್ತೀನಿ. ಏನೇನೋ ಮಾತಾಡಿದ್ದಾರೆ, ಅಂದರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹಾಗೆ ಹೀಗೆ ಅಂತ ಯತ್ನಾಳ್ ಅವರು ಬಾಯಿಗೆ ಲಗಾಮಿಲ್ಲದೆ ಮಾತಾಡಿದ್ದಾರೆ. ದಯವಿಟ್ಟು ಯತ್ನಾಳ್ ಸಾಹೇಬ್ರೆ, ನಿಮ್ಮ ಬಾಯನ್ನು, ನಾಲಿಗೆಯನ್ನು ಸಾಧ್ಯವಾದಷ್ಟು ಹಿಡಿತದಲ್ಲಿ ಇಟ್ಕೊಳ್ಳಿ. ಇವಾಗೇನೋ ಶಾಲ್ ಹಂಚ್ತಾರಂತೆ ಸರ್. ಬಿಜಾಪುರದಲ್ಲಿ ಬಡವ್ರ ಮಕ್ಕಳಿದ್ದಾರೆ ಸರ್, ಟೆಕ್ಸ್ಟ್ ಬುಕ್ಸ್ ಕೊಡಿ ಸರ್, ನೋಟ್ ಬುಕ್ ಕೊಡಿ ಸರ್, ಬಟ್ಟೆ ಕೊಡಿಸಿ ಸರ್. ನಿಮ್ಮ ಶಾಲು ಯಾರಿಗೆ ಬೇಕು ಸರ್? ಬಡ ಮಕ್ಕಳಿಗೆ ಕೊಡಿಸಿ. ಬೇಡ ಸರ್, ಬ್ರಾಹ್ಮಣ ಬಡ ಸಮುದಾಯದ ಅರ್ಚಕರ ಮಕ್ಕಳು ಸ್ಟ್ರಗಲಲ್ಲಿದ್ದಾರೆ, ಅವ್ರಿಗೇನಾದರೂ ಸಹಾಯ ಮಾಡಿ ಸರ್. ಸರ್, ನೀವೆಷ್ಟು ಸಹಾಯ ಮಾಡ್ತೀರೋ ಅದರ ಡಬಲ್ ನಾನು ಸಹಾಯ ಮಾಡ್ತೀನಿ ಸರ್.